ಕಾರಣ? ನನ್ನ ಅಕ್ಕನಿಗೆ ತುಂಬಾ ಬಾಯಾರಿಕೆ ಆಗುತ್ತಿದೆ. ಸಿಯಾಳ ಕೊಟ್ಟರೆ ಉಪಕಾರವಾದೀತು. ಸಿಯಾಳ ಕೊಡುವೆಯಾ? ಆಗುವುದಿಲ್ಲ ಅಮ್ಮ. ನಮ್ಮನ್ನು ಕೇಳುವುದಕ್ಕೆ ಜನರಿದ್ದಾರೆ. ಸಿಯಾಳ ಕೊಡುವುದಕ್ಕೆ ಆಗುವುದಿಲ್ಲ. ಅಣ್ಣಯ್ಯ, ಬಾಯಾರಿಕೆಯಿಂದ ಬಂದವರಿಗೆ ಸಿಯಾಳ ಕೊಡುವುದಕ್ಕೆ ಆಗುವುದಿಲ್ಲವೇ? ಇದೋ ಇದೋ ನನ್ನ ದೃಷ್ಟಿ ಹರಿಸಿದ್ದೇನೆ. ಯಾರಪ್ಪ ನೀನು? ನಿನ್ನ ಕಣ್ಣ ದೃಷ್ಟಿಯಿಂದ ತೆಂಗಿನ ಮರದಿಂದ ಇದ್ದ ಸಿಯಾಳ ಕೆಳಗೆ ಬಿತ್ತು. ನಿಲ್ಲಿಸು, ನಿಲ್ಲಿಸು. ಇನ್ನು ನೀನು ದೃಷ್ಟಿ ಇಡಬೇಡ. ನೀನು ಹೇಳಿದ ಹಾಗೆಯೇ ಮಾಡುತ್ತೇನೆ. ಸಿಯಾಳ ಕೊಡುತ್ತೇನೆ. ಅಕ್ಕ, ಏನಿದು ವಿಪರ್ಯಾಸ? ಹುಡುಗನ ದೃಷ್ಟಿ ತಾಗಿದಂತಹ ಸಿಯಾಳ ಧರೆಗೆ ಉರುಳಿತು. ಅದನ್ನು ಅಣ್ಣಯ್ಯ ಕೆತ್ತಿಕೊಡುವಾಗ ಭಿನ್ನವಾಯಿತು. ಅದನ್ನು ನೀನು ಕುಡಿದೆಯಾ? ಭ್ರಷ್ಟಳಾದೆ, ಆಚಾರವನ್ನು ಮರೆತೆ. ಇನ್ನು ನಾನು ನಿನ್ನೊಂದಿಗೆ ಬರುವುದಿಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ತಂಗಿ, ಸಿಟ್ಟಾಗದಿರು. ಮಲಯಾಳಿ ಬಿಲ್ಲವ ಕೊಟ್ಟಂತಹ ಸಿಯಾಳವನ್ನು ನಾನು ಕುಡಿದ ದೆಸೆಯಿಂದ ಭ್ರಷ್ಟರಾದೆ ಎನ್ನುವಂತಹ ಮಾತನ್ನು ಆಡದಿರು. ಮನುಷ್ಯ ಒಂದು ಬಗೆದರೆ ದೈವ ಇನ್ನೊಂದು ಬಗೆದು ಎನ್ನುವಂತೆ ಅವನ ಭಕ್ತಿಗೆ ಒಲಿದು ಬಂದವಳು ನಾನು. ಹಾಗಾಗಿ ಕಣ್ಣಿಗೆ ಕಾಣುವಂತಹ ಸಸಿ ಇತ್ಲುವಿನಲ್ಲಿ ಮಲಯಾಳಿ ಬಿಲ್ಲವನಿಗೆ ಒಲಿದ ಭಗವತಿಯಾಗಿ ನೆಲೆಯಾಗುತ್ತೇನೆ. ಹಾಗಂತ ನೀನು ಹೆಚ್ಚು ದೂರ ಸರಿಯದಿರು. ಅನತಿಯಲ್ಲಿಯೇ ಭಕ್ತರೊಂದಿಗೆ ನೆಲೆಯಾಗಬೇಕೆಂಬುದೇ ನನ್ನ ಆಸೆ. ಅಕ್ಕ, ಮಾಡಿದು ಅಪರಾಧವೆಂದು ಕರ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ಅಕ್ಕ, ನಾನು ಕೂಡ ನಿನ್ನೊಂದಿಗೆ ಇರುತ್ತೇನೆ. ಸಾಧ್ಯವಿಲ್ಲ ತಂಗಿ. ನನ್ನ ಆಚಾರ ವಿಚಾರವೇ ಬೇರೆ, ನಿನ್ನ ಪೂಜೆ ಪುರಸ್ಕಾರವೇ ಬೇರೆ. ಹಾಗಾಗಿ ನೀನು ಹತ್ತಿರದಲ್ಲಿಯೇ ನಿಂತು ಬಂದ ಭಕ್ತರನ್ನು ಹೊರೆಯಬೇಕು ಎನ್ನುವುದೇ ನನ್ನ ಆಸೆ. ಆಗಲಿ ಅಕ್ಕ, ನಿನ್ನ ಮನದ ವಾಂಛೆಯಂತೆ ಆಗಲಿ. ಅಣತಿ ದೂರದಲ್ಲಿ ಕಾಣುತ್ತಾ ಇದೆ ಮುಲಿಕಾಪುರ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟದಲ್ಲಿ ಪಂಚರೂಪಿ ದುರ್ಗೆಯಾಗಿ ಐಕ್ಯವಾಗುತ್ತೇನೆ. ಕಾಲ ಬಂದಾಗ ಪ್ರಕಟಗೊಂಡು ಭಕ್ತರಿಂದ ದೇಗುಲವನ್ನು ಕಟ್ಟಿಸುತ್ತೇನೆ. ಇನ್ನು ಮುಂದೆ ಭಕ್ತರು ಬರುವ ನಾಡು ಅಂದರೆ ಬಪ್ಪನಾಡು ಕ್ಷೇತ್ರದಲ್ಲಿ ಐಕ್ಯವಾಗುತ್ತೇನೆ. ದುರ್ಗಾ ಪರಮೇಶ್ವರಿ ಭಕ್ತರು ಬರುವ ನಾಡನ್ನೇ ಅರಸುತ್ತಾ ಹೋದಳಲ್ಲ. ಹಾಗಾದರೆ ನಾನು ಈ ಸಸೇತು ಕ್ಷೇತ್ರದಲ್ಲಿ ಭಗವತಿಯಾಗಿ ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ. ಕಡಲುಡು ಬಂದುಂಡು ಸಸಿ ಬಿದ್ದಲುದ ಪಲ್ಲಯಾಗೆ ಕಡಲುಡು. ಈ ನಯನ ಮನೋಹರ ದೃಶ್ಯ ರೂಪಕದಲ್ಲಿ ಪಾಲ್ಗೊಂಡ ಕಲಾವಿದರು ಭಗವತಿ